ಹಲೋ ಎವ್ರಿವನ್. 51ನೇ ಪ್ರಶ್ನೆಯನ್ನು ನೋಡೋಣ. ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎರಡು ಸಂಖ್ಯೆಗಳನ್ನ x ಮತ್ತೆ y ಅಂತ ತಗೊಂಡ್ರೆ ಆ ಎರಡು ಸಂಖ್ಯೆಗಳ ಮೊತ್ತ 27 ಆಗಿದೆ. ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ 182 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಈ ಒಂದು ಸಮೀಕರಣವನ್ನ x ಗೆ ಬರ್ಕೊಂಡ್ರೆ 27 ಮೈನಸ್ y ಅಂತ ಆಗತ್ತೆ. ಸೊ ಈ x ಬೆಲೆಯನ್ನ ಇಲ್ಲಿ ಆದೇಶಿಸಿದಾಗ ಸಮೀಕರಣ ಈ ಎರಡನೇ ಸಮೀಕರಣದಲ್ಲಿ ಆದೇಶಿಸಿದಾಗ ಇದನ್ನ 1 ಅಂತ ತಗೊಳ್ಳೋಣ, ಇದನ್ನ 2 ಅಂತ ತಗೊಂಡ್ರೆ ಇದರಲ್ಲಿ ಆದೇಶಿಸಿದಾಗ ಸರಿ 27 ಮೈನಸ್ y ಗುಣಿಸು y ಅಂತ ಆಗತ್ತೆ. ಅದು 182ಕ್ಕೆ ಸಮನಾಗಿದೆ. ಈಗ ನಾವು ಗುಣಾಕಾರವನ್ನ ಮಾಡಿದ್ರೆ 27y ಮೈನಸ್ y ಸ್ಕ್ವೇರ್ ಸಮ 182. ಈ 182 ನಾವು ಈ ಕಡೆಗೆ ಶಿಫ್ಟ್ ಮಾಡಿದ್ರೆ 27y y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ 27y ಮೈನಸ್ 182 ಸಮ 0 ಅಂತ ಆಗತ್ತೆ. ನಾವೆಲ್ಲದನ್ನು ಒಂದೇ ಕಡೆಗೆ ತಗೊಂಡಿದ್ದೀವಿ. ಸೊ ಇಲ್ಲಿ ಈ ಮೈನಸ್ ಅನ್ನ ತೆಗೆದು ಹಾಕೋ ಸಲುವಾಗಿ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, y ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 27y ಮೈನಸ್ ಇಂಟು ಮೈನಸ್ ಪ್ಲಸ್ 182 ಸಮ 0 ಅಂತ ಆಗತ್ತೆ. ಈಗ ನಮ್ಗೆ ಇಲ್ಲೊಂದು ವರ್ಗ ಸಮೀಕರಣ ಸಿಕ್ಕಿದೆ. ಇದರಲ್ಲಿ ಮಧ್ಯಪದ ವಿಭಜನೆ ಮೂಲಕ ನಾವು ಈ ಸಮೀಕರಣದ ಮೂಲಗಳನ್ನ ಅಥವಾ y ಬೆಲೆಯನ್ನ ಕಂಡುಹಿಡಿಯಬಹುದು. ಸೊ 27 ಮೊತ್ತ ಸಿಗೋ ರೀತಿಯಲ್ಲಿ ಮೈನಸ್ 27 ಮೊತ್ತ ಸಿಗೋ ರೀತಿಯಲ್ಲಿ ಹಾಗೆ ಪ್ಲಸ್ 182 ಗುಣಲಬ್ಧ ಸಿಗೋ ರೀತಿಯಲ್ಲಿ ನಾವು ಮೈನಸ್ 14y ಮೈನಸ್ 13y ಅಂತ ಇದನ್ನ ನಾವು ವಿಭಜನೆ ಮಾಡ್ಕೋಬಹುದು. 182 ಸಮ 0. ಇವುಗಳ ಮೊತ್ತ ಮೈನಸ್ 27 ಆಗತ್ತೆ, ಇವುಗಳ ಗುಣಲಬ್ಧ 182 ಆಗತ್ತೆ. ಸೊ ಈಗ ಇಲ್ಲಿ y ಸಾಮಾನ್ಯ ಪದ ಇದೆ, y ಮೈನಸ್ 14 ಆಯ್ತು. ಅದೇ ರೀತಿ ಮೈನಸ್ 13 ಸಾಮಾನ್ಯ ಇರೋದಕ್ಕೆ y ಮೈನಸ್ 14 ಆಯ್ತು ಸಮ 0. y ಮೈನಸ್ 13 ಮತ್ತೆ y ಮೈನಸ್ 14 ಎರಡು ಅಪವರ್ತನಗಳಾಗಿದೆ. ಸೊ ಪ್ರತಿಯೊಂದನ್ನು ನಾವು 0ಗೆ ಸಮೀಕರಿಸುವ ಮೂಲಕ y ಬೆಲೆಯನ್ನ ಕಂಡುಹಿಡಿಯಬಹುದು. ಸೊ y ಬೆಲೆ 13 ಅಥವಾ 14 ಆಗಿರುತ್ತೆ. y 13 ಆದಾಗ x ಬೆಲೆ ಏನಾಗತ್ತೆ? 27 ಮೈನಸ್ y ಅಲ್ವಾ? ಅಂತ ಅಂದ್ರೆ 27 ಮೈನಸ್ 13 ಸಮ 14 ಆಗತ್ತೆ. ಅಥವಾ y ಬೆಲೆ 14 ಆದ್ರೆ x ನ ಬೆಲೆ 27 ಮೈನಸ್ 14. ಸೊ ಆಗ x ನ ಬೆಲೆ 13 ಆಗತ್ತೆ. ಸೊ ಇದು x ಮತ್ತೆ y ಗಳ ಬೆಲೆ ಆಗಿದೆ.